ಬೀದರ್ ಜಿಲ್ಲಾಡಳಿತ ಹಾಗೂ ಭಾರತೀಯ ವಾಯುಪಡೆ ಸಹಯೋಗದಲ್ಲಿ ಬಹಮನಿ ಸುಲ್ತಾನರ ಕೋಟೆ ಆವರಣದಲ್ಲಿ ನಿನ್ನೆ ಏರ್ ಶೋ ಕಾರ್ಯಕ್ರಮ ನಡೆದಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿಮಾನಗಳ ಕಸರತ್ತು ಕಂಡು ಸಾರ್ವಜನಿಕರು ಸಂಭ್ರಮಿಸಿದರು. ಇನ್ನು ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದಿಂದ 9 ವಿಮಾನಗಳು ಅತ್ಯಾಕರ್ಷಕ ಕಸರತ್ತು ಪ್ರದರ್ಶಿಸಿದ್ದವು. ಇನ್ನು ಮೇಲಿನಿಂದ ಕೆಳಗೆ ಪರಸ್ಪರ ಒಂದೊಂದು ಎದುರಿಗೆ ಚಲಿಸಿ ಕ್ರಾಸಿಂಗ್, ಬ್ಯಾರಲ್ ರೋಲ್, ಹಾಟ್, ತಿರಂಗ ಚಿತ್ತಾರ ಮೂಡಿಸಿ ನೆರೆದಿದ್ದ ಜನರ ಕಣ್ಮನ ಸೆಳೆದವು. ಕೋಟೆ ಆವರಣದಲ್ಲಿ ನೆರೆದಿದ್ದ ಸಾವಿರಾರು ವಿದ್ಯಾರ್ಥಿಗಳು ಸಾರ್ವಜನಿಕರು ಕೇಕೆ ಹಾಕಿ ಏರ್ ಶೋ ಕಂಡು ಸಂಭ್ರಮಿಸಿದ್ರು. ಇನ್ನು ಬಾನಲ್ಲಿ ಚಿತ್ತಾರ ಮೂಡಿಸಿದ ಸೂರ್ಯಕಿರಣ ವಿಮಾನಗಳ ಕಂಡು ಬೀದರ್ ಜನರು ಫುಲ್ ಫಿದಾ ಆಗಿದ್ದಾರೆ. मैसेज सीधा उनके कॉकपिट से, तो नजरें ले जाए ठीक सामने और सुनिए उनकी आवाज. नजर आने लग गए हैं तो जरा जोर से बताएं, बीदर आर यू रेडी? ಬೀದರ್ ಏರ್ಫೋರ್ಸ್ ಸ್ಟೇಷನ್ ವತಿಯಿಂದ ಏರ್ ಶೋ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆಸಲಾಯಿತು. ತುಂಬ ಸಕ್ಸಸ್ಫುಲ್ ಆಗಿದೆ ಮತ್ತು ತುಂಬ ಇದು
ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜನತಾ ಕೂಡ ಭಾಗವಹಿಸಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಮತ್ತು ಏರ್ಫೋರ್ಸ್ ಸ್ಟೇಷನ್ ಸ್ಪೆಷಲಿ ಅವರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ. ಜಿಲ್ಲಾಡಳಿತ ನಮ್ಮ SP ಅವರು, ADC ಅವರು, ASP ಅವರು ಮತ್ತು AC, PWD ಎಲ್ಲರೂ, ಸ್ಪೆಷಲಿ ಕಾರ್ಪೊರೇಷನ್ ಕಮಿಷನರ್ ಅವರು ತುಂಬ ಸ್ವಚ್ಛತೆಯಲ್ಲಿ ಇಲ್ಲಿ ಮತ್ತು ಬೇರೆ ಬೇರೆ ಅರೇಂಜ್ಮೆಂಟ್ಸ್ನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಮತ್ತು ಇನ್ನೊಂದು ಸರಿ ಏರ್ಫೋರ್ಸ್ ಸ್ಟೇಷನ್ ಟೀಮ್ಗೆ ಮತ್ತು ಇವೆಲ್ಲ ಪೈಲಟ್ಗಳಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಈಗ ಇವರು ಇಡೀ ದೇಶಾದ್ಯಂತ ಮತ್ತು ಇನ್ಫ್ಯಾಕ್ಟ್ ಓವರ್ಸೀಸ್ ಕೂಡ ಹೋಗ್ತಾರೆ. ಅವರದು ಆಕ್ರೋಬ್ಯಾಟಿಕ್ ಟೀಮ್ ಇದೆ, ಸೂರ್ಯಕಿರಣ್, ಎಲ್ಲ ಕಡೆ ಅವರು ಈ ಶೋ ನಡೆಸ್ತಾರೆ. ಸೊ ಹೋಗೋಕ್ಕಿಂತ ಮುಂಚೆ ಮತ್ತು ಮಧ್ಯದಲ್ಲಿ ಅವರು ಯಾವಾಗಲೂ ಅವರಿಗೂ ಟೈಮ್ ಸಿಗುತ್ತೆ ಬೀದರ್ ಜನತೆ ಸಲುವಾಗಿ ಫ್ರೀಯಾಗಿ ಈ ಶೋವನ್ನು ಮಾಡಿಸಿ ಬೀದರ್ ಜನತೆಗೆ ಕೃತಜ್ಞೆ ಅಂತ ಸಲ್ಲಿಸುತ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಜಿಲ್ಲಾಡಳಿತ ಮತ್ತು ಏರ್ಫೋರ್ಸ್ ಟೀಮ್ ಇಬ್ಬರದು ಜಾಯಿಂಟ್ ವೆಂಚರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್. ನಾವು ಇಲ್ಲೇ ಬೀದರ್ ನಿವಾಸಿಯವರು. ಫಸ್ಟ್ ಟೈಮ್ ನಾನು ನೋಡಿರೋದು, ಪ್ರತಿ ವರ್ಷ ಆಗುತ್ತಂತೆ, ನಾವು ಇಲ್ಲಿರಲ್ಲ, ಅದಕ್ಕೆ ಫಸ್ಟ್ ಟೈಮ್ ನಮಗೆ ಅವಕಾಶ ಸಿಕ್ಕಿದ್ದು. ಭಾಳ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ದು ನೋಡಿದ್ದೀವಿ ನಾವು TV-ಯಲ್ಲಿ, ಆದರೆ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೇರವಾಗಿ ಬಂದು ನೋಡಿದ್ವಿ. ನನ್ನ ಮಗಳು ತುಂಬ ಖುಷಿಪಟ್ಲು. ಮಾಡಬೇಕಾದ್ರೂ ಎಲ್ಲ ಹಿಂಗೆ ಮಾಡಿದ್ರು, ಹಾರ್ಟ್ ಶೇಪ್ ಇದ್ದು ಎಲ್ಲ ನೋಡಿ, ತಿರಂಗ ಎಲ್ಲ ನೋಡಿ ಭಾಳ ಖುಷಿ ಆಯಿತು ಅವಳಿಗೆ. ಹತ್ರದಿಂದ ನೋಡಿ ತುಂಬ ಸಂತೋಷ ಆಯ್ತು ನಮಗೆ. ಫಸ್ಟ್ ಟೈಮ್ ನಾವು ನೋಡಿರೋದು ಏರ್ ಶೋ. ಬೀದರ್ ಕೋಟೆಯಲ್ಲಿ ಬೇರೆ ಕಡೆ ಏರ್ ಶೋ ಮಾಡೋದೇ ಡಿಫ್ರೆಂಟು. ಈ ಬೀದರ್ ಕೋಟೆಯಲ್ಲಿ ಈ ಸೀನ್ರಿಯಲ್ಲಿ ನಾವು ಏರ್ ಶೋ ನೋಡಿದ್ದೀವಲ್ವಾ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಓಪನ್ ಆಗಿ ಕಾಣಿಸುತ್ತೆ, ಇಲ್ಲಾಂದರೆ ಸ್ಪೇಸ್ ಇರಲ್ಲ, ಎಷ್ಟೊಂದು ಕಂಜೆಸ್ಟೆಡ್ ಆಗಿರುತ್ತೆ ಸ್ವಲ್ಪ. ಇದು ಗ್ರೌಂಡಲ್ಲೆಲ್ಲ ಮಾಡಿದ್ದಿದ್ರೆ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನೋಡಿದ್ದೀವಿ. ಇದು ಕಂಟಿನ್ಯೂ ಮಾಡಬೇಕು. ಇದು ಒಂಥರ ನಮ್ಮದು ಯುವ ಪೀಳಿಗೆಗೆ, ನಮ್ಮದು ಆರ್ಮಿ ಟೀಮಿಗೆ ಎಲ್ಲ ಏರ್ಫೋರ್ಸಿಗೆ ಅಟ್ರಾಕ್ಟ್ ಆಗುತ್ತೆ. ಈ ಥರ ಎಲ್ಲ ನೋಡಿದರೆ ನಾವು ಈಗೆಲ್ಲ ಹೊಸ ಹೊಸ ಮೂವಿ ಎಲ್ಲ ಬರ್ತಾ ಇದ್ದಾವೆ, ಅದು ನೋಡಿ ಎಲ್ಲ ತುಂಬ ಅಟ್ರಾಕ್ಟ್ ಆಗ್ತಿದ್ದಾರೆ ಮಕ್ಕಳು. ಇನ್ನೂ ಈ ಥರ ನಾವು ಡೈರೆಕ್ಟಾಗಿ ನೋಡಿದರೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಇನ್ನೂ ಜಾಸ್ತಿ ನಮಗೆ ಏರ್ಫೋರ್ಸ್ ಟೀಮ್ಗೆ ಎಲ್ಲ ಸಪೋರ್ಟ್ ಆಗುತ್ತೆ ಅಂತ ಹೇಳಿ. ಬೇರೆ ಡಿಸ್ಟ್ರಿಕಲ್ಲಿ ಬರೀ ಬೀದರ್ನಲ್ಲಿ ನಡೀತಾ ಇದೆ ಇದು. ಬೇರೆ ಡಿಸ್ಟ್ರಿಕಲ್ಲಿ ಎಲ್ಲ ಏರ್ಫೋರ್ಸು ಬೇರೆ ಡಿಸ್ಟ್ರಿಕಲ್ಲಿ ಇಲ್ಲ. ಬೆಂಗಳೂರಲ್ಲಿ ಒಂದ್ಸಲ ಆಗಿದೆ ಅಷ್ಟೇ, ಸೂರ್ಯಕಿರಣ ಟೀಮ್ನವ್ರದ್ದು. PM ಮೋದಿ ಬಂದಿದ್ದು. ಈಗ ಇದು ಬೀದರಲ್ಲಿ ನೋಡಿದ್ದು ನಮ್ಗೆ ಭಾಳ ಖುಷಿ ಆಯಿತು. ಆವಾಗ ಬೆಂಗಳೂರಲ್ಲಿ ಆದಾಗೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ವಿ, ನಮ್ಗೆ ನೋಡೋಕೆ ಸಿಕ್ಕಿಲ್ಲ ಅಂತೇಳಿ ಬೇಜಾರಾಗಿತ್ತು. ದೂರ ಹೋಗೋಕ್ಕಾಗಲ್ಲ ಅಂತ ಮಿಸ್ ಮಾಡ್ಕೊಂಡಿದ್ವಿ. ಆದರೆ ಈ ವರ್ಷ ಇಲ್ಲೇ ನಡೆದಿರೋದು ನಮ್ಮದು ಹೊಸ ವರ್ಷ ಸ್ಟಾರ್ಟಿಂಗಲ್ಲೇ ಈ ಥರ ಸಂಕ್ರಾಂತಿ ಸ್ಪೆಷಲ್ಲು ಬೀದರ್ ಕೊಡುಗೆ ಇದು ನಮಗೆ ತುಂಬ ಖುಷಿ ಆಯಿತು ನೋಡಿ ಅಂತ. ನಮ್ಮ ಹೆಸರು ಅಂಜಲಿ ಅಂತ.